ಈಗ 60 ಕಿಲೋಮೀಟರ್ 70 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇರುವಾಗ ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ರು. ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಏನೂ ಆಗಲ್ಲ. ಇದ್ರೊಳಗಡೆ ಏನಿದೆ ಅಂತ ನೋಡ್ದಿರೋರು ಇಷ್ಟ ಬಂದ ಕಮೆಂಟ್ ಆಗ್ತಾ ಇರ್ತಾರೆ. ಏರ್ ಟ್ಯಾಂಕ್ ಅಲ್ಲಿ ಏರ್ ಖಾಲಿ ಆಗ್ಬಿಟ್ರೆ ಬ್ರೇಕ್ ನಿಂತ್ಕೊಳ್ಳಲ್ಲ. ಸರ್ ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ, ಇವಿ ವೆಹಿಕಲ್ಸ್ ಬ್ರೇಕ್ ಫೇಲ್ ಆಗೋದಿಲ್ಲ ಅಂತ. ಬಟ್ ತುಂಬಾ ಜನ ಕಾಮೆಂಟ್ಸ್ ಮಾಡಿದ್ರು ಬ್ರೇಕ್ ಫೇಲ್ ಆಗೇ ಆಗುತ್ತೆ ಅಂತ. ನೀವ್ ಹೇಳಿದ್ರಿ, ಎಕ್ಸ್ಪ್ಲೈನ್ ಮಾಡಿದ್ರಿ ಬ್ರೇಕ್ ಫೇಲ್ ಆಗೋದಿಲ್ಲ ಅಂತ. ಅದು ಯಾವ ರೀತಿ ಸರ್? ಅದು ತುಂಬಾ ಜನ ಹೇಳಿದ್ರು ಬ್ರೇಕ್ ಫೇಲ್ ಆಗೇ ಆಗುತ್ತೆ ಅಂತ. ಅವರು ಬ್ರೇಕ್ ಫೇಲ್ ಆಗುತ್ತೆ ಅಂತ ಯಾವ ರೀತಿ ಹೇಳ್ತಾ ಇದಾರೆ, ಮತ್ತೆ ನಾನು ಹೇಳ್ಕೊಟ್ಟಿರೋದು ಪ್ರೊಸೀಜರ್ ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ಒಂದ್ ಸ್ವಲ್ಪ ಅಂದ್ರೆ ಇಂಟೀರಿಯರ್ ಎಲ್ಲ ಹೇಳ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ನನ್ಗೆ. ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ. ಫ್ರಂಟ್ ವೀಲ್ ಯಾವ ರೀತಿ ವರ್ಕ್ ಆಗುತ್ತೆ, ರಿಯರ್ ವೀಲ್ ಯಾವ ರೀತಿ ವರ್ಕ್ ಆಗುತ್ತೆ ಬ್ರೇಕಿಂಗ್ ಸಿಸ್ಟಮ್ ಅಲ್ಲಿ, ಹ್ಯಾಂಡ್ ಬ್ರೇಕ್ ಆದಾಗ ಏನೆಲ್ಲ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಅದು ಕೆಲವರು ಕೇಳಿದ್ರು ಸರ್ ಕ್ವಶನ್. ಈಗ 60 ಕಿಲೋಮೀಟರ್ 70 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇರುವಾಗ ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ರು. ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಏನೂ ಆಗಲ್ಲ, ಗಾಡಿಗೆ ನಾರ್ಮಲ್ ಆಗಿ ನಿಂತ್ಕೊಳ್ಳುತ್ತೆ. ಬಟ್ ತುಂಬಾ ಜನ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಈ ಎಲ್ಲೆಲ್ಲೋ ನೋಡಿರ್ತಾರೆ ಗಾಡಿಗಳು ದಬಾಕೊಂಡ್ಬಿಡೋದು ಆ ತರ ನೋಡಿರ್ತಾರಲ್ಲ, ಅವ್ರ ಕಲ್ಪನೆ ಏನಂತಂದ್ರೆ ಹ್ಯಾಂಡ್ ಬ್ರೇಕ್ ಹಾಕಿದಾಗ ಲಾರಿನೂ ಕೂಡ ಅದೇ ತರ ದಬಾಕೊಂಡ್ಬಿಡುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಅಲ್ಲಿ ಇದಾರೆ. ಕಮೆಂಟ್ ಮಾಡಿರೋರು ಯಾರು ಕೂಡ ನಾನು ಹೇಳಿರೋಂಥ ಪ್ರೊಸೀಜರ್ನ ಅಪ್ಲೈ ಮಾಡಿದವ್ರಲ್ಲ. ಅಪ್ಲೈ ಮಾಡಿದ್ರೆ ಅವ್ರಿಗೆ ಗೊತ್ತಿರ್ತಿತ್ತು ಏನಾಗ್ತದೆ ಅಂತ ಹೇಳ್ಬಿಟ್ಟು. ಅವ್ರು ಅಪ್ಲೈ ಮಾಡಿದ್ರೆ ಕಲ್ಪನೆಯಲ್ಲೇನೆ ಅದನ್ನ ಮೆಸೇಜ್ ನ ಕಮೆಂಟ್ ನ ಮಾಡ್ತಾ ಇದ್ರು ಅಷ್ಟೇ. ಅವ್ರು ಅದಷ್ಟಲ್ಲದೆ ಇನ್ನೇನು ಹೇಳಕ್ಕಾಗಲ್ಲ ಅವ್ರಿಗೆ. ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಯಾರು ಸರ್ ಇವಾಗ ಇಲ್ಲೇನ್ ನೋಡ್ತಾ ಇದ್ದೀರಾ, ಇದು ರಿಯರ್ ಏರ್ ಚೇಂಬರ್. ಇದು ಬಂದು ರಿಯರ್ ವೀಲ್ಗೆ ಯಾವ ರೀತಿ ಬ್ರೇಕ್ ಏರ್ ನ ಸಪ್ಲೈ ಮಾಡ್ಬೇಕು ಅದನ್ನ ಮಾಡುವಂಥದ್ದು. ಅಂದ್ರೆ ತುಂಬಾ ಜನಗಳ ಕಲ್ಪನೆ ಏನಂತಂದ್ರೆ, ಇದ್ರೊಳಗಡೆ ಏನಿದೆ ಅಂತ ನೋಡ್ದಿರೋರು ಇಷ್ಟ ಬಂದ ಕಮೆಂಟ್ ಆಗ್ತಾ ಇರ್ತಾರೆ. ಇದ್ರೊಳಗಡೆ ಒಂದು ಡಯಾಫ್ರಮ್ ರಬ್ಬರ್ ಇರ್ತದೆ, ಸ್ಪ್ರಿಂಗ್ ಇರ್ತದೆ, ಈ ಒಂದು ಸ್ಲಾಕಲ್ ಅಡ್ಜಸ್ಟರ್ ನ ತಳ್ತಾ ಇರ್ತದೆ. ಓಕೆನಾ. ಏರ್ ಬಂದು ಯಾವಾಗ ನಾವು ಬ್ರೇಕ್ ಹೊಡೆದಾಗ ಏರ್ ಬಂದು ಇದ್ರೊಳಗಡೆ ಪ್ರೆಷರ್ ಮಾಡ್ತದೆ, ಪ್ರೆಸ್ ಮಾಡಿದಾಗ ಈ ಸ್ಲಾಕಲ್ ಅಡ್ಜಸ್ಟರ್ ತಳ್ಳಿ ಇದ್ರೊಳಗಡೆ ರಾಡ್ ಆಕ್ಷನ್ ಆಗಿ ಎಸ್ಕ್ಯಾಮ್ ತಿರುಗಿ ಬ್ರೇಕ್ ಹಿಡಿತದೆ. ಇದು ಹ್ಯಾಂಡ್ ಬ್ರೇಕ್ ಹಾಕಿದ್ರು ಅದೇ ಕೆಲಸ ಮಾಡುತ್ತೆ, ಸರ್ವಿಸ್ ಬ್ರೇಕ್ ಹೊಡೆದ್ರು ಅದೇ ಕೆಲಸ ಮಾಡುತ್ತೆ. ಇಷ್ಟೇ ಡಿಫ್ರೆನ್ಸ್ ಇರೋದಿಲ್ಲ, ಏನೂ ಇಲ್ಲ. ಜನಗಳಿಗೆ ಏನಂತಂದ್ರೆ ಹ್ಯಾಂಡ್ ಬ್ರೇಕ್ ಅಂದ್ರೆ ಏನೋ ಸಮಥಿಂಗ್ ಸ್ಪೆಷಲ್. ಅದು ಅಂದ್ರೆ ಅದನ್ನ ಬರೀ ನಾವು ನಿಲ್ಸ್ಬೇಕಾದ್ರೆ ಮಾತ್ರ ಹಾಕ್ಬೇಕು, ಬೇರೆ ಟೈಮ್ನೆಲ್ಲ ಅದನ್ನ ಅಪ್ಲೈ ಮಾಡ್ಬಿಟ್ರೆ ವೆಹಿಕಲ್ ದಬಾಕೊಂಡ್ಬಿಡುತ್ತೆ, ಇಲ್ಲ ಇನ್ನೇನೋ ಆಗ್ಬಿಡ್ತದೆ, ಈ ಕೆಲವು ಅಂತಂದ್ರೆ ಅಸೆಂಬ್ಲಿನೇ ಕಿತ್ತೋಗ್ಬಿಡ್ತದೆ ಅಂತೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ 2 ಪೈಪ್ ಇದೆ, ಇದ್ರಲ್ಲಿ ನಂಗೆ ಆ ಕಡೆ ಗೊತ್ತಾಗ್ತಲ್ಲ, 2 ಪೈಪ್ ಇದೆ ಇಲ್ಲಿ. ಇದರಲ್ಲಿ ಒಂದು ಸರ್ವಿಸ್ ಬ್ರೇಕ್, ಇನ್ನೊಂದು ಹ್ಯಾಂಡ್ ಬ್ರೇಕ್. ಓಕೆನಾ. ಸರ್ವಿಸ್ ಬ್ರೇಕ್ ಒಂದು, ಹ್ಯಾಂಡ್ ಬ್ರೇಕ್ ಒಂದು. ನೀವು ಬ್ರೇಕ್ ಹೊಡೆದಾಗಲ್ಲ ಸರ್ವಿಸ್ ಬ್ರೇಕ್ ಅಲ್ಲಿ ಏರ್ ಬರ್ತಾನೆ ಇರ್ತದೆ. ಆಯ್ತಾ. ಏರ್ ಬಂದು ನಿಮ್ಗೆ ಸೇಮ್ ಇದೆ ರಾಡ್ ಸಿಸ್ಟಮ್ ಎಲ್ಲ ವರ್ಕ್ ಆಗಿ ಬ್ರೇಕ್ ಹಿಡಿತಾ ಇರ್ತದೆ. ಸಪೋಸ್ ಇದ್ರಲ್ಲಿ ಯಾವ್ದೋ ಒಂದು ಪೈಪ್ ಕಿತ್ತೋಗ್ಬಿಡ್ತು, ಫ್ರಂಟ್ ಅಲ್ಲಿ ಏನೋ ಆಗೋಯ್ತು, ಇಲ್ಲ ನೀವ್ ಅನ್ಕೊಂಡಂಗೆ ಇದೆಲ್ಲ ಹಾರ್ಡ್ ಆಗ್ಬಿಟ್ಟು ಕಿತ್ತೋಯ್ತು ಅಂತ ತಿಳ್ಕೊಳ್ಳಿ, ಇಲ್ಲ ಆಗ್ಲೇ ಹೇಳ್ದಂಗೆ ಸಿಸ್ಟಮ್ ಪ್ರೊಟೆಕ್ಷನ್ ವಾಲ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿದೆ, ಪೆಡಲ್ ಮುಗ್ದಾಗ ನಿಲ್ತಾ ಇಲ್ಲ. ಎಲ್ಲರ ಲೆಕ್ಕಾಚಾರ ಏನಂತಂದ್ರೆ ಏರ್ ಟ್ಯಾಂಕ್ ಅಲ್ಲಿ ಏರ್ ಖಾಲಿ ಆಗ್ಬಿಟ್ರೆ ಬ್ರೇಕ್ ನಿಂತ್ಕೊಳ್ಳಲ್ಲ ಅನ್ನೋಂತ ಕಾನ್ಸೆಪ್ಟ್ ನಲ್ಲಿ ಇವತ್ತು ಡ್ರೈವರ್ ಇದ್ದಾರೆ. ಏರ್ ಟ್ಯಾಂಕ್ ಅಲ್ಲಿ ಏರ್ ಖಾಲಿ ಆಗೋಗ್ಬಿಟ್ಟು ನಾವು ಬ್ರೇಕ್ ಹೊಡೆದಾಗ ಒಂದು ಪೆಡಲ್ ಹಾರ್ಡ್ ಆಗಿರ್ಬೇಕು, ಇನ್ನೊಂದನ್ನ ಪುಸ್ಕೊಂಡು ವಾಡ ಹೋಗ್ಬೇಕು. ಯಾಕೆ ನಿಂತ್ಕೊಳ್ಳಲ್ಲ ಗಾಡಿ ಅಂತಂದ್ರೆ ಏರ್ ಇಲ್ಲ, ಇಲ್ಲಿಗೆ ಸಪ್ಲೈ ಮಾಡಕ್ಕೆ ಏರ್ ಇಲ್ಲ. ಆದ್ರೆ ಹ್ಯಾಂಡ್ ಬ್ರೇಕ್ ಪೈಪ್ ಇದೆ ನೋಡಿ, ಈ ಹ್ಯಾಂಡ್ ಬ್ರೇಕ್ ಪೈಪ್ ನಲ್ಲಿ ಯಾವಾಗ್ಲೂ ಏರ್ ಸ್ಟೋರ್ ಆಗೇ ಇರ್ತದೆ. ಈ ಕ್ಯಾಮ್ ಬೋಲ್ಟ್ ನೀವೇನಾದ್ರು ಲೂಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಹ್ಯಾಂಡ್ ಬ್ರೇಕ್ ವರ್ಕ್ ಆಗಲ್ಲ. ಅರ್ಥ ಆಯ್ತಾ. ಇದೇ ಪೊಸಿಷನ್ ಅಲ್ಲಿ ಇದ್ದು ನೀವು ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡಿದ್ರೆ ವೆಹಿಕಲ್ 100% ನಿಂತ್ಕೊಳ್ಳುತ್ತೆ. ಸೊ ಅದಕ್ಕೆ ಇಲ್ಲಿ 2 ರೀತಿಯ ಒಂದು ಪೈಪ್ ನ ಕೊಟ್ಟಿರೋದು, ಒಂದು ಸರ್ವಿಸ್ ಬ್ರೇಕ್, ಇನ್ನೊಂದು ಹ್ಯಾಂಡ್ ಬ್ರೇಕ್. ಸರ್ವಿಸ್ ಬ್ರೇಕ್ ನಲ್ಲಿ ನಿಮ್ಗೆ ವರ್ಕ್ ಆಗ್ತಾ ಇಲ್ಲ ಅಂತಂದಾಗ ನೀವು ಹ್ಯಾಂಡ್ ಬ್ರೇಕ್ ನ 100% ನೀವು ಅಪ್ಲೈ ಮಾಡಬಹುದು. ಸೇಮ್ ಅದೇ ಪ್ರೊಸೀಜರ್ ಮತ್ತೆ ಇಲ್ಲೇ ವರ್ಕ್ ಆಗುತ್ತೆ. ಇದೇ ಸ್ಲಾಕಲ್ ಅಡ್ಜಸ್ಟರ್ ತಳ್ಳುತ್ತೆ, ಮತ್ತೆ ರಾಡ್ ತಳ್ಳುತ್ತೆ, ಎಸ್ಕೇಮ್ ತಿರುಗುತ್ತೆ, ಮತ್ತೆ ಬ್ರೇಕ್ ಆಗುತ್ತೆ. ಆದ್ರೆ ಒಂದೇ ಸಲ ಆಗೋದು. ಒಂದ್ಸಲ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡ್ಬಿಟ್ರೆ ಒಂದೇ ಸಲ ಆಗೋದು, ಮತ್ತೆ ತೆಗೆದ್ಬಿಟ್ಟು ಮತ್ತೆ ಅಪ್ಲೈ ಮಾಡಕ್ಕೆ ಆಗೋದಿಲ್ಲ. ಹಾಗೆ ಯಾಕೆಂದ್ರೆ ಇಲ್ಲಿರೋ ಏರು ಕೂಡ ಖಾಲಿ ಆಗ್ಬಿಡುತ್ತೆ. ಇದನ್ನ ತಿಳ್ಕೊಂಡು ಬ್ರೇಕ್ ಫೇಲ್ ಆಯ್ತು ಅಂದಾಗ ಆರಾಮಾಗಿ ವೆಹಿಕಲ್ ನ ನೀವು ಸ್ಟಾಪ್ ಮಾಡ್ಬೋದು. ಯಾರ್ಯಾರಿಗೆಲ್ಲ ಡೌಟ್ ಇದೆ, ಒಂದು ಸಲ ಹೋಗಿ ಇದ್ರೊಳಗಡೆ ಏನಿದೆ ಅಂತ ನೋಡಿ. ಡಯಾಫ್ರಮ್ ರಬ್ಬರ್ ಹೇಗೆ ಕೆಲಸ ಮಾಡುತ್ತೆ, ಸ್ಪ್ರಿಂಗ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡಿ ತಿಳ್ಕೊಳ್ಳಿ. ಆವಾಗ ನಿಮ್ಗೆನೆ ಆ ಒಂದು ಸಿಸ್ಟಮ್ ಏನು ಅನ್ನೋದು ಗೊತ್ತಾಗುತ್ತೆ.